ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ವಿತ್ ಈರಾ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿನ ತಂದಿದ್ದೀನಿ. ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಇವಾಗಲೇ ಮಾಡ್ಕೊಂಬಿಡಿ. ಆಮೇಲೆ ವಿಡಿಯೋ ಮುಗಿದ್ಮೇಲೆ ನೀವು ಮರ್ತೋಗ್ತೀರ ಅನಿಸುತ್ತೆ. ಸರಿ, ಫಸ್ಟಿಗೆ ನಾನು ಶೇಂಗಾನ ನೀಟಾಗಿ ಹುರಿದ್ಬಿಟ್ಟು ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಯಾಕಂದರೆ ಮೇನ್ ಎಣ್ಗಾಯಿಗೆ ಬೇಕಾಗಿರೋದು ಶೇಂಗಾ ಪುಡಿ ಆಗಿರೋದ್ರಿಂದ ಫಸ್ಟ್ ಅದನ್ನೇ ಪ್ರಿಪೇರ್ ಮಾಡ್ಕೊಂಬಿಡೋಣ. ಆಮೇಲೆ ನೆಕ್ಸ್ಟು ಈಗ ನಾನು ಎಲ್ಲ ಹುರಿದಿಟ್ಕೊಂಡಿರೋ ಶೇಂಗಾನ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು, ಬೆಳ್ಳುಳ್ಳಿ ಮತ್ತು ಖಾರನ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಈ ಥರ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಬಿಡಿ. ಯಾಕಂದರೆ ಫಸ್ಟ್ ಮೇನ್ ಬೇಕಾಗಿರೋದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ. ರೆಡಿ ಆಯಿತು. ಇನ್ನೇನು ನಮಗೆ ಪೌಡ್ರು. ಈ ಪೌಡ್ರು ರೆಡಿ ಆದಮೇಲೆ ಹೀರೆಕಾಯಿ ಕೂಡ ನೀಟಾಗಿ ಸಿಪ್ಪೆ ತೆಗೆದು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ನಿ. ಇವಾಗ ಈ ಹೀರೆಕಾಯಿನ ಏನು ಮಾಡಬೇಕಂದ್ರೆ ಸೆಂಟ್ರಲ್ಲಿ 4 ಭಾಗ ಮಾಡ್ಕೋಬೇಕು. ಯಾಕಂದರೆ ನಾವು ಇವಾಗ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿನ, ಅದನ್ನು ಇದರಲ್ಲಿ ಸ್ಟಿಫ್ ಮಾಡಬೇಕು. ಹಂಗಾಗಿ ಇದನ್ನು ಎಲ್ಲನೂ ಅಷ್ಟೇ 4 ಭಾಗ ಮಾಡಿ ಈ ಥರ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇನ್ನೂ ಒಂದು ಹೇಳೋದೇನೆಂದರೆ, ಸಬ್ಸ್ಕ್ರೈಬ್ ಮಾಡ್ತೀರಾ, ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ, ಯಾಕ್ರೀ ಹಿಂಗೆ ನಮ್ಮ ಹೊಟ್ಟೆ ಉರಿಸ್ತೀರಾ? ಒಂದು ಸಬ್ಸ್ಕ್ರೈಬ್ ಆದ ತಕ್ಷಣ ಆಹಾ ಸಬ್ಸ್ಕ್ರೈಬರ್ ಬಂದರು ಅಂತ ಖುಷಿ ಪಡೋಷ್ಟಿಗೆ ಇನ್ನೇನು ಖುಷಿ ಪಡೋಷ್ಟಿಗೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಲ್ರಿ. ಯಾಕ್ರೀ ನನ್ನ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಸರಿ ಹೋಗಲಿ ಬಿಡಿ. ಇವಾಗ ನೆಕ್ಸ್ಟು ನಾವೇನು 4 ಭಾಗ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಅದರೊಳಗಡೆ ನೀಟಾಗಿ ಹಾಕ್ಬಿಟ್ಟು ಸ್ಟಿಫ್ ಮಾಡಿ ಇಡಬೇಕು. ಎಲ್ಲದಕ್ಕೂ ಅದರೊಳಗಡೆ ಹಾಕಬೇಕು. ಆ ಪೌಡ್ರನ್ನ ಹಾಕ್ಬಿಟ್ಟು ನೀಟಾಗಿ ಸ್ಟಿಫ್ ಮಾಡಿ ಇಟ್ಕೋಬೇಕು. ನೋಡ್ಬೋದು ಎಲ್ಲ ರೆಡಿ ಇದೆ. ಎಲ್ಲದಕ್ಕೂ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟು ನಾವು ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿ, ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಗ್ಗರಣೆ ಹಾಕೋಣ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ 2-3 ಸ್ಪೂನು ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಚಿಕ್ಕದಾಗಿ, ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಇನ್ನೊಂದು ಟೊಮೊಟೊ, ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನ್ರಿ ಏನಾಗಿದೆ ನಮ್ಮ ಸಮಾಜಕ್ಕೆ? ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ಟ್ರೆಂಡಿಂಗ್ ಮೇಲೆ ಟ್ರೆಂಡಿಂಗ್ ಒಂದಾದ್ಮೇಲೆ ಒಂದು ನ್ಯೂಸ್ ಬರ್ತಾನೇ ಇರುತ್ತೆ. ಮೊನ್ನೆ ನೋಡಿದೆ, ಅವ್ರು ಯಾರೋ ಫಾರಿನಲ್ಲಿ ಮೇಲೆ ಟವರ್ ಹತ್ಬಿಟ್ಟು ಪ್ರಪೋಸ್ ಮಾಡಿದ್ರು ಅಂತ ನಮ್ಮ ಇಂಡಿಯಾದವರು ಅದನ್ನು ಸ್ಫೂರ್ತಿಯಾಗಿ ತೊಗೊಳಕ್ಕೆ ಹೋಗಿ ಪೂರ್ತಿಯಾಗಿ ತೊಗೊಂಡ್ಬಿಟ್ಟವ. ಇವು ಹೋಗಿ ಅಲ್ಲಿ ಹತ್ತಿ ಕುಂತ್ಬಿಟ್ಟವ. ಔಟ್ರನ್ನ ಇಳಿಸೋಕೆ ನಮ್ಮ ಪೊಲೀಸ್. ಇವಾಗ ನೋಡ್ಬೋದು ಎಲ್ಲ ನಾನು ಕಟ್ ಮಾಡಿ ಏನು ಸ್ಟಿಫ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲನೂ ಹೀರೆಕಾಯಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಹಂಗೆ ಆವಾಗಲೇ ಒಂದು ಸ್ವಲ್ಪ ಖಾರ ಸೇರಿಸ್ಕೊಂಡಿದ್ನಲ್ಲ, ಇವಾಗ ನೋಡಿಬಿಟ್ಟು ನೀವು ಖಾರ ಹಾಕ್ಕೊಳ್ಳಿ. ಖಾರ ಉಪ್ಪುನ ಅಷ್ಟೇ ಎರಡೇ. ಇನ್ನೊಂದು ಸ್ವಲ್ಪ ಪೌಡ್ರ್ ಉಳಿದಿತ್ತು, ಆ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿಣನೂ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇನು ಪೌಡ್ರ್ ಉಳಿಯುತ್ತಲ್ಲ ಅದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೀವು ಬೇರೆ ಬೇರೆ ಪಲ್ಯಗೂ ಹಾಕ್ಕೋಬೋದು. ಅದು ನೀವು ಏನಾದರೂ ಚೌಳಿಕಾಯಿ ಪಲ್ಯ, ಗೋರಿಕಾಯಿ ಪಲ್ಯ 2 ಒಂದೇ ಚಪ್ಪರದವರೆಕಾಯಿ ಪಲ್ಯ ಯಾವುದಾದ್ರೂ ಮಾಡ್ತೀರಂದರೆ ಅದಕ್ಕೆ ಈ ಪೌಡ್ರು ಉಳಿದಿರುತ್ತಲ್ಲ ಇದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನೇನೆಲ್ಲ ಹಾಕಿದ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹುಣಸೆ ರಸನ ಒಂದು ಅರ್ಧ ಕಪ್ಪು ಹಾಕ್ಕೋತಾ ಇದ್ದೀನಿ. ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಆ ಹುಣಸೆ ರಸನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅವಾಗೇ ಹೇಳಿದ್ನಲ್ರಿ ಟವರ್ ಕಂಬ ಮ್ಯಾಗ ಹೋಗಿ ಹತ್ತು ಕುಂತವ ಅಂತ. ಔಟ್ರನ್ನ ಇಳಿಸೋಕೆ ನಮ್ಮ ಪೊಲೀಸರು ಹರಸಾಹಸ ಪಡ್ತವ್ರೆ. ಸುಮ್ಮನೆ ಇವ್ರು ಹೋಗಿ ಇಳಿಸೋದಕ್ಕಿಂತ ಹೋಗಿ ಅವ್ರ ಮ್ಯಾಲಿಂದ ದೂಕ್ಬಿಟ್ರೆ ಅತ್ತಾಗ ನಮ್ಮ ದೇಶದ ಜನಸಂಖ್ಯೆ ಯಾರ ಕಮ್ಮಿ ಆಗುತ್ತಾ? ನಾನು ಹಂಗೆ ಇದಕ್ಕೆ ಒಂದು ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅದು ಕುದಿಬೇಕಲ್ಲ, ನೀರು ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಕಲಸ್ಕೊರಿ. ಮತ್ತು ನೀವು ತಪ್ಪು ತಿಳ್ಕೊಬೇಡ್ರಿ, ಮ್ಯಾಗಿಂದ ದೂಕ್ಬಿಡು ಅಂದ್ಲು ಅಂತ. ಮತ್ತಿನ್ನೇನು ರೀ ಇವು ಮಾಡೋ ಹುಚ್ಚಾಟಕ್ಕೆ ಅವು ಪಾಪ ಪೊಲೀಸರು ಅವು ಮ್ಯಾಗ ಹತ್ಕೊಂಡು ಹೋಗಿ ಔಟ್ರನ್ನ ಇಳ್ಸೋಕೆ ಕಷ್ಟಪಡ್ತಾವ. ಅವಕ್ಕೂ ಮನ್ಯಾಗ ಫ್ಯಾಮಿಲಿ, ಹೆಂಡ್ತಿ, ಮಕ್ಕಳು, ಅಪ್ಪ ಅಮ್ಮ ಅಂತಿರ್ತಾವೆ. ಅವು ಔಟ್ರನ್ನ ಇಳ್ಸೋಕೆ ಹೋಗಿ ಕಾಲು ಜಾರಿ ಬಿದ್ದರೆ ಯಾರು? ಇವು ಸುಮ್ಮನೆ ನೆಲದ ಮೇಲೆ ಪ್ರಪೋಸ್ ಮಾಡಿದ್ರೆ ಒಪ್ಕೊಳಕ್ಕಾಗಲ್ವೇನ್ರಿ? ಟವರ್ ಕಂಬನೇ ಬೇಕೇನ್ರಿ ಇವಕ್ಕೆ?
ನೀವು ಒಂದ್ಸರಿ ಕಮೆಂಟ್ ಹಾಕ್ಬಿಡ್ರಿ. ಎಂತೆಂಥ ಹುಚ್ಚ ನನ್ನ ಮಕ್ಳು ಇದ್ದಾರೆ ರೀ ನಮ್ಮ ದೇಶದಾಗ. ಮಾಡೋಕ್ಕೆ ಕೆಲ್ಸ ಇಲ್ದೆ ಇಂಥವೆಲ್ಲ ಮಾಡ್ತಾವೆ ನೋಡಿರಿ. ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇನ್ನೇನು ಫೈನಲ್ ಡಿಶ್ ರೆಡಿ ಆಯ್ತು ರೀ. ಬಾಯಾಗ ನೀರು ಉರಂಗೆ ಬಿಸಿ 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 ಹೀರೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗಕ್ಕೆ ಮುರೇಗೇಣು ಅನ್ನಂಗೆ ಅನಿಸುತ್ತಾ ನೋಡ್ರಿ. ಇಂಥ ಹುಚ್ಚು ಸ್ಟೋರಿನ ನಾ ಹೇಳಿದ್ನಿ ಅಂತ ನೀವು ಬೇಜಾರು ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ರೆಸಿಪಿನ ತೊಗೊಂಬಂದು ತೋರಿಸ್ತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮೇಲೆ ಕೋಪ ಮಾಡ್ಕೋಬೇಡ್ರಿ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಲೈಕ್ಸ್